ಅಂತೂ ಇಂತೂ ನಮ್ಮ ಜಿಲೇಬಿ ಅಂದ್ಕೊಂಡಿದ್ದ ಮಾಡಿ ತೋರಿಸ್ಬಿಟ್ಲು. ಇವತ್ತು ಹಪ್ಪಳ ಮಾಡಿಬಿಟ್ಟು ಮಾರಕ್ಕೆ ತಗೊಂಡು ಹೋಗ್ತಾ ಇದ್ದಾಳೆ. ದೇವ್ರೆ, ಚೆನ್ನಾಗಿ ವ್ಯಾಪಾರ ಆಗಿ ಲಾಭ ಸಿಗೋದು ಮಾಡಪ್ಪ, ನಮ್ಮ ಕಷ್ಟ ಎಲ್ಲ ತೀರಲಿ. ನಿನ್ನ ಮೇಲೆ ಭಾರ ಹಾಕಿ ನನ್ನ ಸೊಸೆ ಹಪ್ಪಳದ ವ್ಯಾಪಾರ ಶುರು ಮಾಡ್ಯವಳೆ. ಹೆಂಗೋ ಅದಕ್ಕೊಂದಿಷ್ಟು ಬಂಡವಾಳ ಹಾಕಿ ದುಡ್ಡು ಇಸ್ಕೊಂಡು ಅವ್ರ ಅಜ್ಜಿ ತಾಗೆ ಹಾಕ್ಯವಳೆ. ಅವ್ರ ಅಜ್ಜಿ ದುಡ್ಡನ್ನು ವಾಪಸ್ ಕೊಡಬೇಕು ಪಾಪ, ಅದು ವಯಸ್ಸಾಗಿರೋ ಜೀವ. ಹೆಂಗೋ ಮೊಮ್ಮಗಳು ಏನೋ ಮಾಡ್ತಾಳೆ ಅಂತ ಕೊಟ್ಟೈತೆ, ವಾಪಸ್ ಕೊಡಲೇಬೇಕು. ಅದನ್ನು ಮಿಕ್ಕಿರೋ ಸಾಲ ಮಾಡಿರೋದನ್ನು ಎಲ್ಲ ತೀರಿಸ್ಬೇಕು. ಇವತ್ತು ಒಳ್ಳೆ ದಿವಸ. ಆ ತಾಯಿ, ಲಕ್ಷ್ಮೀ ತಾಯಿ ಕೃಪೆ ನಮ್ಮ ಜಿಲೇಬಿ ಮೇಲೆ, ಹಪ್ಪಳದ ಮೇಲೆ ಯಾವಾಗಲೂ ಇರಲಪ್ಪ ದೇವ್ರೆ. ಅಮ್ಮ, ಏನಮ್ಮ ಹಪ್ಪಳ ರೆಡಿ ಆಗಿರಂಗಿದ್ದಾವೆ. ಇದೇನಿದು ಬುಟ್ಟೆಗೆ ಇಕ್ಕೊಂಡು ಹೋಗ್ತಾ ಇದ್ದಾಳೆ? ಎಲ್ಲಿಗೆ ಹೋಗ್ತಾಳಂತೆ ತಾಂಡು? ಹಿಂಗೆ ಹೋಗ್ತಾಳೆ ಕಣ, ಕಾಣಿಸೋದು ಬೇಡವಾ? ಬುಟ್ಟೆಗೆ ಇಕ್ಕೊಂಡು ತಗೊಂಡು ಹೋಗ್ತಾಳೆ. ಹಿಂಗೆ ನಮ್ಮೂರಾಗೂ ನೋಡ್ತಾಳೆ. ನಮ್ಮೂರಾಗಲಿಲ್ಲ ಅಂದರೆ ಟೌನ್ಗೆ ಹೋಗ್ತಾಳೆ. ಟೌನ್ಗೆ ಹೋಗಿ ಅಲ್ಲಿ ಮನೆಗಳ ಹತ್ರ ಹೋಗಿ ಎಲ್ಲ ಮಾರ್ಕೊಂಬರ್ತಾಳೆ. ಆಮೇಲೆ ಅಂಗಡಿಗಳಿಗೂ ಕೇಳ್ಕೊಂಬರ್ತಾಳಂತೆ. ಹಿಂಗೆ ಹಪ್ಪಳ ಮಾಡ್ತೀನಿ ನಾನು, ಅಕ್ಕಿ ಹಪ್ಪಳನ ರುಚಿಯಾಗಿರ್ತವೆ ಅಂತ ನಾನು ಅಂಗಡಿಯವ್ರಿಗೂ ಒಂದೊಂದು ಪ್ಯಾಕ್ ಹಾಕಿ ಕೊಟ್ಟು ಬರ್ತೀನಿ ಕಣತ್ತೆ ಅಂತ ಹೇಳ್ತಿದ್ಲು. ಒಳಗಿದ್ದಾಳೆ, ಬರ್ತಾಳಿರು. ಹೌದೇನು? ಸರಿ ಸರಿ ಆಯಿತು. ಅಲ್ಲಮ್ಮ, ಅವಳು ಬರೋಷ್ಟೊತ್ತಿಗೆ ಸಾಯಂಕಾಲ ಆಗುತ್ತೋ ಏನೋ. ನಿನ್ನ ನೋಡ್ಕೊಂಬಕ್ಕೆ, ನಿನಗೆ ಉಮ್ಮಕ್ ಪಂಬಕ್ ಇಕ್ಕಕ್ಕೆ ಯಾರೂ ಇಲ್ದಂಗೆ ಆಗ್ತಾರೆ. ನಾನು ಕೆಲ್ಸಕ್ಕೆ ಹೋಗ್ಬೇಕೀಗ. ಏನು ಪರವಾಗಿಲ್ಲ ಬಿಡು, ಹೆಂಗೋ ಅತ್ಲಾಗೆ ನಾನು ಮನೆಯಾಗೆ ಇರ್ತೀನಿ ತಾನೆ, ಇಕ್ಕೊಂಡು ಉಮ್ತೀನಿ ದಾನಿಕೇನೆ. ಅಯ್ಯೋ, ನಮ್ಮ ಸಾಲ ತೀರ್ಲಿ ಬಿಡು. ಅವಳು ದುಡಿತೀನಿ ಅನ್ಬೇಕಾರೆ ನಾವು ಬೇಡ ಅನ್ಬಾರ್ದು. ಜಿಲೇಬಿ, ಹಪ್ಪಳ ತಲೆ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ತೀಯಾ? ಅಲ್ಲ, ಯಾವುದಾದ್ರೂ ಅಂಗಡಿಗಳಿಗೋ ಇಲ್ಲ ಹೋಟ್ಲುಗಳಿಗೋ ಕೇಳ್ಕೊಂಬಂದು ಕೊಟ್ಟು ಬರ್ಬೋದಾಗಿತ್ತು. ಒಂದೇ ಸಲ ಹೋಗಿ ಕೇಳಿದ್ರೆ ಅವ್ರು ತಗೊಂತಾರ? ಮೊದಲು ಮನೆಗಳಿಗೆ, ಆಮೇಲೆ ಹೋಗ್ಬಿಟ್ಟು ಅಲ್ಲೂ ಒಂದೊಂದು ಪ್ಯಾಕೆಟ ಕೊಟ್ಟು ಬರ್ತೀನಿ ಅಂಗಡಿಗಳಿಗೆ, ಹೋಟ್ಲುಗಳಿಗೆ ಎಲ್ಲನ. ನೋಡೋಣ, ಅವ್ರೇನಾದರೂ ಇಷ್ಟಪಟ್ಟರೆ ಅವರೇ ಹೇಳ್ತಾರೆ ನಮ್ಗಿನ್ನೂ ಬೇಕು ಅಂತನ. ಅದಕ್ಕೆ ತಲೆ ಮೇಲೆ ಹೊತ್ಕೊಂಡು ಹೋದ್ರೆ ಏನು ಅವಮಾನ ಅಲ್ಲ ಬಿಡ್ರಿ. ಏನು ನಾವೇನು ಕಳ್ತನ ಮಾಡ್ತಾ ಇದ್ದೀವಿ ದುಡ್ಕೊಂಡು ತಿನ್ನಕ್ಕೆ? ಏನಂತೆ ಮಸ್ತಾಗಿ ಮಾರಲ್ವಾ? ಹೂವು ಮಾರ್ತಾರೆ, ಆಮೇಲೆ ಏನೇನೋ ಪ್ಲಾಸ್ಟಿಕ್ ಬಿನ್ಗೆ ಅಂತೆ ಏನೇನೋ ಮಾರಕ್ಕೆ ಬರ್ತಾರಲ್ಲ. ತಲೆ ಮೇಲೆ ಹೊತ್ಕೊಂಡು ಎಷ್ಟೋ ಜನ ಬಟ್ಟೆ ಹೊತ್ಕೊಂಡ್ ಬರ್ತಾರೆ. ಅದಕ್ಕಿನ್ನ ಏನು ಇದಲ್ಲಲ್ಲ, ಏನು ಕಳ್ತನ ಮಾಡೋದಾದ್ರೆ ಬಿಡಪ್ಪ, ತಪ್ಪು ಅನ್ಬೋದು. ಏನೂ ಆಗಲ್ಲ, ಸುಮ್ಮನೆ ಇರ್ರಿ. ಇದರಿಂದ ಏನು ನಮ್ಗೇನು ಅವಮಾನ ಆಗಲ್ಲ, ನಮ್ಮ ಗೌರವ ಏನು ಕಡಿಮೆ ಆಗಲ್ಲ. ಇವತ್ತು ಕೊಟ್ಟು ಬರ್ತೀನಿ, ದೇವ್ರಿಗೆ ಕೈ ಮುಗಿದು ಬಂದೆ. ಒಳ್ಳೇದು ಮಾಡಪ್ಪ, ಈ ಹಪ್ಪಳ ಎಲ್ಲ ನಾ ವ್ಯಾಪಾರ ಆಗಿ ಇವತ್ತು ನನ್ನ ಹಪ್ಪಳಕ್ಕೆ ಬೇಡಿಕೆ ಬರಂಗೆ ಮಾಡಲಿ ಅಂತ ನಾ ಕೇಳ್ಕೊಂಡಿದ್ದೀನಿ. ಆ ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಎಲ್ಲ ಒಳ್ಳೇದಾಗುತ್ತೆ. ಅಡುಗೆ ಮಾಡಿದ್ದೀನಿ, ಊಟ ಮಾಡ್ರಿ, ಇಟ್ಕೊಂಡು ಊಟ ಮಾಡಿ ಹೋಗ್ರಿ. ಓ ಹಂಗ, ಸರಿ ಸರಿ ಆಯಿತು. ಎಷ್ಟು ರೂಪಾಯಿ ಮಾರ್ತಾ ಇದೆಯಾ? ಒಂದು ಪ್ಯಾಕೆಟ್ ಎಷ್ಟು? ಒಂದು ಪ್ಯಾಕೆಟ್ಗೆ 20 ರೂಪಾಯಿ ಮಾತ್ರ. ಒಂದರಲ್ಲಿ 25 ಇರ್ತವೆ ಹಪ್ಪಳ. ಹೌದಾ, ಸರಿ ಸರಿ ಆಯಿತು. ಸರಿ ಇರಿ, ನಾನು ಹೋಗಿ ಬರಲಾ? ಅತ್ತೆ, ಹೋಗಿ ಬರ್ತೀನಿ. ಆಶೀರ್ವಾದ ಮಾಡ್ರಿ, ಒಳ್ಳೇದಾಗ್ಲಿ, ವ್ಯಾಪಾರ ಚೆನ್ನಾಗಾಗ್ಲಿ ಅಂತ. ಆಯ್ತಮ್ಮ, ಒಳ್ಳೇದಾಗ್ಲಿ. ಒಳ್ಳೆ ಕೆಲಸ ಮಾಡೋರ್ಗೆ ಆ ದೇವರು ಕೈ ಹಿಡಿತಾನೆ, ಎಲ್ಲ ಒಳ್ಳೇದಾಗುತ್ತೆ. ಹೋಗಿ ಬರಮ್ಮ, ಹುಷಾರು. ಹಂಗ ಸರಿ ಅತ್ತೆ, ಆಯ್ತು ರೀ, ಹೋಗಿ ಬರ್ತೀನಿ. ಪಾಪುನ ಶಿಶುವರ್ಗೆ ಬಿಟ್ಬಿಡಿ ಅತ್ತೆ. ನಾನು ಹೋಗಿ ಬರ್ರಿ, ಊಟ ಮಾಡ್ರಿ. ನೀವು ಊಟ ರೆಡಿ ಮಾಡಿ ಇಟ್ಟಿದ್ದೀನಿ, ಅನ್ನ ಸಾಂಬಾರು ಎಲ್ಲ ಮಾಡಿದ್ದೀನಿ. ಊಟ ಮಾಡ್ಕೊಂಡು ನೀವು ಕೆಲ್ಸಕ್ಕೆ ಹೋಗಿ, ನಾನು ವ್ಯಾಪಾರ ಮಾಡ್ಕೊಂಡು ಬರ್ತೀನಿ ಬೇಗ. ಸರಿ ಆಯಿತು ಜಿಲೇಬಿ, ಆದರೆ ಹುಷಾರು. ನಿನ್ಗೇನಾದರೂ ತೊಂದರೆ ಆದರೆ ತಕ್ಷಣ ವಾಪಸ್ ಬಂದುಬಿಡು. ಯಾರಾದ್ರೂ ಜಗಳ ಮಾಡೋದು ಅದು ಇದು ಮಾಡಿದ್ರೆ, ಗೊತ್ತಾಯ್ತಾ? ಆಯ್ತು ರೀ, ನೀವೇನು ಭಯ ಪಡಬೇಡಿ. ನಾನು ಹುಷಾರಾಗಿ ಬರ್ತೀನಿ. ಅಂತ ಭಯ ಪಡೋಂಥ ಊರುಗಳಿಗಾಗಲಿ ಅಥವಾ ಒಬ್ಬಳೇ ನಡ್ಕೊಂಡು ಹೋಗೋದಾಗ್ಲಿ ಅಂಥವೆಲ್ಲ ಏನು ಮಾಡಲ್ಲ. ಬಸ್ ಇದಾವೆ, ಬಸ್ಸಿಗೆ ಹೋಗ್ತೀನಿ. ಇಲ್ಲ ಯಾರಾದ್ರೂ ಜೊತೆ ಸಿಕ್ಕಿದ್ರೆ ಜೊತೆಗೆ ಹೋಗ್ತೀನಿ. ಸರಿ ಆಯಿತು ಜಿಲೇಬಿ. ಏನು ಮಾಡೋದು, ನಾನು ಎಲ್ಲರಂದ್ರೆ ಹೊಲಗಿಲ್ಲ ಇದ್ದು ಏನಾದರೂ ಕೆಲಸಕ್ಕೆ ಸೇರಿದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೋಬೋದಾಯ್ತು. ಆದರೆ ನಾನು ದುಡಿಯೋದು ನಮ್ಮ ಮನೆ ಖರ್ಚಿಗೂ ಸಾಲಲ್ಲ. ಅದಕ್ಕೆ ನೀನು ವ್ಯಾಪಾರ ಮಾಡಬೇಕಾಗೈತೆ. ನನ್ನಿಂದ ನಿನಗೆ ತುಂಬ ಕಷ್ಟ ಆಗುತ್ತೆ ಅಲ್ವಾ? ಏನು ಮಾಡೋದು? ಅಯ್ಯೋ, ಹಂಗೆಲ್ಲ ಏನು ತಿಳ್ಕೊಳ್ಳಲ್ಲ. ನನಗೇನು ಬೇಜಾರು ಇಲ್ಲ. ಗಂಡ ಹೆಂಡತಿ ಇಬ್ರು ದುಡಿದ್ರೇನೆ ಸಂಸಾರ ಅನ್ನೋದು ಸರಾಗವಾಗಿ ನಡೆಯೋದು. ನೀವೇನು ಬೇಜಾರು ಮಾಡ್ಕೋಬೇಡಿ, ನನಗೇನು ಯಾವ ತೊಂದರೆನೂ ಆಗಲ್ಲ. ನಾವು ಪ್ರಯತ್ನ ಮಾಡಿದ್ರೆ ದೇವ್ರು ನಮಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಸರಿ, ನೀವು ಏನು ಬೇಜಾರಾಗಬೇಡಿ. ನಾನೇನು ಖುಷಿಯಾಗೇನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬರ್ತೀನಿ, ಹೋಗ್ಲಾ? ಆಯಿತು ಜಿಲೇಬಿ, ಹುಷಾರಾಗಿ ಹೋಗ್ಬಾ. ಒಂದು ಬ್ಯಾಗಲ್ಲಿ ಹಾಕೊಂಡು ಹೋಗಿದ್ರೆ ಚೆನ್ನಾಗಿರೋದೇನಪ್ಪ. ಹಂಗೆ ಈ ಒಟ್ಟು ಹಿಂಗೆ ಪುಟ್ಟಿಲಿ ಇಟ್ಕೊಂಡು ಹೋಗೋದು ಏನೂ ಆಗಲ್ಲ. ನೋಡೋದು ಬೇಡವಾ ನಾನು ಏನು ತಗೊಂಬಂದಿದ್ದೀನಿ ಅಂತನಾ? ನೋಡೋಣ ಇರ್ರಿ ಸ್ವಲ್ಪ ದಿನ. ಆಮೇಲೆ ಯಾರಾದ್ರೂ ಅಂಗಡಿಯವರು, ಹೋಟ್ಲುಗವರು ಎಲ್ಲನ ತಗೊಂಡ್ರೆ ಅದೇ ಥರನೇ ಮಾಡೋಣ. ಒಂದು ಬ್ಯಾಗಲ್ಲಿ ಹಾಕೊಂಡು ತಗೊಂಡೋಗಿ ಕೊಟ್ಬರ್ತೀನಿ. ಸದ್ಯಕ್ಕೆ ವ್ಯಾಪಾರ ಕುದುರ್ಕೊಳತಕ್ಕ. ಆಮೇಲೆ ಯಾವುದೇ ರೀತಿ ಹಿಂಗೆಲ್ಲನ ತಲೆ ಮೇಲೆ ಹೊತ್ಕೊಂಡು ಹೋಗುವಂಥ ಅವಶ್ಯಕತೆನೇ ಇರಲ್ಲ. ಸೂಜಿ ಹಂಗೆ ತಾನೇ ಉಪ್ಪಿನಕಾಯಿ ಎಲ್ಲ ಮಾಡ್ತಾ ಇದ್ದಿದ್ದು ಮೊದಲು ಎಲ್ಲನ. ಓಹ್ ಹಂಗ, ಸರಿ ಆಯಿತು, ಹೋಗು. ಶಿವ, ನಿನ್ನ ಹೆಂಡತಿಗೆ ಏನೂ ಆಗಲ್ಲ. ನೀನು ಆರಾಮಾಗಿ ಹೋಗಿ ಉಂಡು ನೀನು ಕೆಲ್ಸಕ್ಕೆ ಹೋಗು. ಸರಿ ಅಮ್ಮ, ಆಯಿತು. ಪಾಪುನ ನೀನು ಹುಷಾರಾಗಿ ನೋಡ್ಕೊ. ಏನಾದರೂ ತೊಂದರೆ ಆದರೆ ಇಲ್ಲೇ ಪಕ್ಕದಾಗೆ ಯಾರಾದರೂ ಇದ್ದರೆ ಕರಿ, ಬರ್ತಾರೆ. ಅಯ್ಯೋ, ನನಗೇನು ತೊಂದರೆ ಆಗಲ್ಲ, ನೀನು ಹೋಗು, ನಡಿ.
ಪ್ರೀತಿನೇ ಅದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳಿಗೆ, ಪ್ರೀತಿನೇ ಅದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಹಸಿವಿನಲ್ಲೂ ಹಬ್ಬನೇ, ದಿನವು ನಿತ್ಯವು ಗಾದಿನೇ, ನನ್ನ ನಿನ್ನ ಪಾಲಿಗೆ. ಪ್ರೀತಿನೇ ಅದ್ಯಾವ್ರು ತಂದ ಆಸ್ತಿ ನಮ್ಮ ಬಾಳ್ವೆಗೆ. ಏನಮ್ಮ ಜಿಲೇಬಿ, ಏನು ಹಪ್ಪಳ ಪಿಪ್ಪಳ ಎಲ್ಲನ ಮಾಡಿ ಎಲ್ಕೋ ಓದ್ಕೊಂಡು ಹೋಗ್ತಾ ಇದ್ಯಾ? ಕಮಲಜ್ಜಿ, ಇವತ್ತಿಂದ ನಾನು ಹಪ್ಪಳದ ವ್ಯಾಪಾರ ಶುರು ಮಾಡ್ತಾ ಇದ್ದೀನಿ. ಮೊನ್ನೆ ಎಲ್ಲನ ಮಾಡಿ, ಇವತ್ತು ಪ್ಯಾಕಿಂಗ್ ಎಲ್ಲ ಮಾಡಿ, ನಿನ್ನೆ ರಾತ್ರಿ ಎಲ್ಲನ ಈಗ ಮಾರಾಟ ಮಾಡೋಣ ಅಂತ ಹೊತ್ಕೊಂಡು ಹೋಗ್ತಾ ಇದ್ದೀನಿ. 20 ರೂಪಾಯಿ ಪ್ಯಾಕೆಟು ಅಷ್ಟೇನೆ. ಬೇಕೆ ನಿನಗೆ? ಹೌದೇನು? ಅಯ್ಯೋ ಒಳ್ಳೇದಾಗ್ಲಿ ಕಣೆ ಜಿಲೇಬಿ. ಹುಷಾರು. ಹಂಗ ನೀ ಹತ್ರ ಗೌರಿ ಉಪ್ಪಿನಕಾಯಿ ಮಾಡ್ತೀವಿ ಅಂತನ ಅವ್ರು ಮಾಡ್ಕೊಂಡಂಗೆ ನೀನು ಮಾಡ್ಕೋಬೇಡ. ಎಷ್ಟಾಗುತ್ತೋ ಅಷ್ಟೇ ಮಾಡು. ಹಂಗ ನೀನು ನಷ್ಟ ಮಾಡ್ಕೋಬೇಡ ಯಾವುದಕ್ಕೂ. ಪಾಪ ನಿಮ್ಮ ಮನೆಗೇನೆ ಬಡ್ತಾನ, ಸಾಲ ಬೇರೆ ಮಾಡಿದೀವಿ ಅಂತ ನಿಮ್ಮ ಅತ್ತಿ ಹೇಳ್ತಿದ್ಲು. ಒಳ್ಳೇದಾಗ್ಲಿ, ಅದೇವ್ ನಿನ್ನ ಚೆನ್ನಾಗಿಟ್ಟಿರ್ಲಿ ಬಿಡಮ್ಮ. ಬೇಕೆ ನಿನಗೊಂದು? ದುಡ್ಡು ಇರಮ್ಮ, ನೋಡ್ತೀನಿ. ಅಬ್ಬಾ, ಸದ್ಯ ನನ್ನ ಜಾಕೆಟ್ನಾಗೆ 20 ರೂಪಾಯಿ ಐತಿ. ತಾಳೆ ಜಿಲೇಬಿ ನನ್ಗೊಂದು ಕೊಡು. ಅಲ್ಲ, ಯಾರನ್ನ ಬೋಣಿಗೆ ಮಾಡ್ಯಾರೋ ಇಲ್ವೋ? ಇದೇ ಮೊದಲೇ ಒತ್ಕೊಂಡು ಹೋಗ್ತಾ ಇರೋದು ವ್ಯಾಪಾರಕ್ಕೆ? ಹ್ಞೂ ಕಣಜ್ಜಿ, ಇದೇ ಮೊದಲು. ನೀನೇ ಮೊದಲು ತಗೊಂತಾ ಇರೋದು. ಮತ್ತೆ ಆ ಬುಟ್ಟಿ ಹೇಳ್ಸಿ ಒಂದು ಪ್ಯಾಕೆಟ್ ಹಾಕೊಡು. ಅಜ್ಜಿ ತಗೊಳ್ಳಿ. ಸರಿ ಕೊಡಮ್ಮ. ನಿನ್ನ ವ್ಯಾಪಾರ ಚೆನ್ನಾಗಿ ಕೈ ಎತ್ತಲಿ, ಚೆನ್ನಾಗಿ ಒಳ್ಳೆ ಲಾಭ ಬರಲಿ. ತಗ ದುಡ್ಡು. ಆ ದೇವರು ಒಳ್ಳೇದು ಮಾಡಲಿ ನಿನಗೆ, ನಿನ್ನ ವ್ಯಾಪಾರ ಚೆನ್ನಾಗಾಗಲಿ. ನಿಮ್ಮ ಅಷ್ಟ ದೊಡ್ಡವರ ಆಶೀರ್ವಾದ ಇದ್ರೆ ಚೆನ್ನಾಗಾಗತ್ತೆ ಬಿಡಜ್ಜಿ. ಇಷ್ಟು ಬೋಣಿಗೆ ಮಾಡಿ ದುಡ್ಡು ಕೊಟ್ಟಿಲ್ಲ ನಿನ್ನ ಕೈಯಿಂದ, ನಾನು ಒಳ್ಳೇದಾಯ್ತು. ಸರಿ ಆಯ್ತು, ಹೋಗಮ್ಮ, ಒಳ್ಳೇದಾಗಲಿ. ದೇವ್ರಿ, ಇದೇ ಥರ ಚೆನ್ನಾಗಿ ವ್ಯಾಪಾರ ಆಗಿ ಲಾಭ ಮಾಡ್ಕೊಂಡು ನಮ್ಮ ಸಾಲ ಎಲ್ಲ ತೀರ್ಸೋ ಥರ ಆಗ್ಲಪ್ಪ. ದೇವ್ರಿ ಒಳ್ಳೇದಾಗ ಮಾಡಪ್ಪ. ಸರಿ ಅಜ್ಜಿ, ನಾನು ಬರ್ತೀನಿ. ಸರಿ ಅಮ್ಮ, ಹೋಗು. ಓ ಗೌರಿ, ನೀನಾ? ನಿನಗೂ ಬೇಕಾ? ಹಪ್ಪಳ ಚೆನ್ನಾಗಿದ್ದಾವೆ, ರುಚಿಯಾಗಿದ್ದಾವೆ. ತಗ ಒಂದು ಪ್ಯಾಕೆಟ. ಹಪ್ಪಳ ಯಾವಳಿಗೆ ಬೇಕಾಗೈತೆ? ನಾವು ಹಪ್ಪಳ ಮಾಡ್ತೀವಿ, ಏನು ಬೇಕಾಗಿಲ್ಲ. ನನಗೂ ಬರುತ್ತೆ ಚೆನ್ನಾಗಿ ರುಚಿಯಾಗಿ ಮಾಡಕ್ಕೆ. ಹೋಗಿ ತಗೊಂಡು ಸುಮ್ಮನೆ. ನಿನ್ನ ವ್ಯಾಪಾರ ಅದೇನಾಗುತ್ತೋ ಏನೋ ಗೊತ್ತಿಲ್ಲ. ಏನು ಆಗಲ್ಲ ಗೌರಿ. ಅಜ್ಜಿ ಕಮಲಜ್ಜಿ ಅಂತ ದೊಡ್ಡವರು ಬೋಣಿಗೆ ಮಾಡಿದ್ದಾರೆ ಅಂದಮೇಲೆ ಒಳ್ಳೇದೇ ಆಗುತ್ತೆ. ನೀನೇನು ಚಿಂತೆ ಮಾಡಬೇಡ. ಹಪ್ಪಳ ವ್ಯಾಪಾರ ಮಾಡಿ ನಾನು ನಮ್ಮ ಸಾಲ ಎಲ್ಲ ತೀರಿಸ್ತೀನಿ, ನಮ್ಮನೆ ಕಷ್ಟನೂ ಬಗೆಹರಿಸ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಂಬಿಕೆ ಐತೆ, ಆದ್ರೆ ಆ ನಂಬಿಕೆ ನಿಜ ಆಗ್ಬೇಕಲ್ಲ. ನಾವು ಹಿಂಗೆ ಅಂದ್ಕೊಂಡು ಉಪ್ಪಿನಕಾಯಿ ಮಾಡಿದ್ದು. ನಾವೇನೇನೋ ಕನ್ಸ್ಕೊಂಡಿದ್ವಿ, ಒಡವೆ ಮಾಡಿಸ್ಕೋಬೋದು, ಮನೆ ಕಟ್ಬೋದು ಅಂತನ. ಆದ್ರೆ ಅದ್ಯಾವುದೂ ನಂಬಿಕೆ ನಿಜ ಆಗ್ಲಿಲ್ಲ. ಒಳ್ಳೆ ರೀತಿಲಿ ಯೋಚನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಮನ್ಸಾರೇನೆ ಯೋಚನೆ ಮಾಡಿ ದೇವರ ಮೇಲೆ ಭಕ್ತಿಯಿಂದನ ಪ್ರಾರ್ಥನೆ ಮಾಡಿದ್ರೆ ಒಳ್ಳೇದಾಗ್ತಿತ್ತು. ನೀನ್ ಬರೀ ದುರಾಸೆಯಿಂದ ಮಾಡಿದ್ರೆ ಯಾವ್ದಾಗುತ್ತೆ ಹೇಳು? ಯಾವುದು ಆಗಲ್ಲ. ಸರಿ, ನನಗೆ ಟೈಮ್ ಆಯ್ತು, ಬರ್ತೀನಿ. ಯಾಕೆ ಗೌರಿ ಅವಳು ನೋಡಿ ಹಂಗ್ ಹೊಟ್ಟೆ ಉರ್ಕಂತೀಯ? ಬಿಡು. ಏನೋ ವ್ಯಾಪಾರ ಮಾಡ್ಕೊಂಡು ಪಾಪ ಮನೆ ಕಷ್ಟ, ಒಬ್ನೇ ದುಡಿಯೋದು, ಸಾಲ ಪಾಲ ಮಾಡಿ ಅವ್ರೊಂದಿಟ್ಟು. ಅವ್ರ ಅಮ್ಮಗೆ ಬೇರೆ ಚೆನ್ನಾಗಿಲ್ಲ, ಮಾತ್ರ ಬೇತ್ರ ತಂದು ಕೊಡ್ಬೇಕು ತಿಂಗಳನ. ಅದಕ್ಕೆ ಇವಳು ವ್ಯಾಪಾರ ಮಾಡ್ತಾ ಇದ್ದಾಳೆ. ಏ ಕಮಲಜ್ಜಿ, ನಿನಗೇನು ಬಂದಿರೋದು ಒತ್ತು? ಹೋಗಿ ಹೋಗಿ ಅವಳ ತಗೆ ಹಪ್ಪಳ ತಂತ ಇದೆಯಲ್ಲ, ನಿನಗೇನು ಹಪ್ಪಳ ಮಾಡಕ್ ಬರಲ್ವೇ? ಮನೆಯಾಗೆ ಅಕ್ಕಿ ಇಲ್ವೇ? ಅಕ್ಕಿ ಸಿಟ್ಟು ಹಾಕಿಸ್ಕೊಂಬಂದು ಜೀರಿಗೆ, ಒಂದಿಷ್ಟು ಕೊತ್ತಂಬರಿ, ಅಲ್ಲ ಅದೆಂಥದ್ದು ಕರ್ಬೇವಿನ ಸೊಪ್ಪು, ಇನ್ನೂ ಏನೇನು ಹಾಕ್ತಾರ ಅದೆಲ್ಲ ಹಾಕ್ಬಿಟ್ಟು ಮುದ್ದೆ ಮಾಡಿ ಹಪ್ಪಳ ಒತ್ತಿ ಬಿಸಿಲಿಗೆ ಹಾಕಿ ಕರ್ಕೊಂಡು ತಿನ್ಬೋದಮ್ಮ. ನೀನು ನೋಡ್ರಿ ಅವಳ ತಗೆ ಹಪ್ಪಳ ತಂತ ಇದೆಯಲ್ಲ, ನೀನೇನು ಏನಮ್ಮ ಹಳ್ಳಿ ಹೆಂಗ್ಸಲ್ವೇ? ನೀನು ಮಾಡಕ್ ಬರಲ್ವೇ ಹಪ್ಪಳನ? ಮಾಡಕ್ ಬರುತ್ತೆ ಕಣೆ, ಮಾಡಕ್ ಬರುತ್ತೆ. ಅಯ್ಯ, ನನಗೆ ಹೇಳ್ಕೊಡ್ತೀಯ ನೀನು? ಮಾಡಕ್ ಬರಲ್ವೇ ಅಂತ ಕೇಳ್ತೀಯ? ಇಂಥ ಯೋಸ್ ಹಪ್ಪಳ ಬೇಕು, ಮಾಡ್ತೀನಿ. ಮತ್ತೆ ಹಂಗಾದ್ರೆ ಅವಳ ತಗೆ ಯಾಕೆ ತಗೊಂಡೆ ಹಪ್ಪಳನ? ಏನು ಇವತ್ತಿನ ವ್ಯಾಪಾರ ಶುರು ಮಾಡವಳೆ, ಒಳ್ಳೇದಾಗ್ಲಿ ಅಂತ ಬೋಣಿಗೆ ಮಾಡಿದೆ ತಗೊಂಡು. ಬಿಡು, ನೀನ್ ಯಾಕೆ ಅದಕ್ಕೆ ಅಷ್ಟೊಂದು ಮಕ್ಕವು ಎಲ್ಲ ಉರ್ಗಡ್ಕೊಂತೀಯ? ನೀನು ತಕಮಗನಾಗಿ ಏನಾಗಿತ್ತು? ನಿನ್ನ ಕೈಯಲ್ಲಿ ಬೋಣಿಗೆ ಮಾಡಿಸ್ಕೊಂಡವಳೆ ಅಂದ್ರೆ ಅವಳ ವ್ಯಾಪಾರ ಎಕ್ಕುಟ್ಟು ಹೋಗುತ್ತೆ ಗ್ಯಾರಂಟಿನ. ಯಾಕೆ ಯಾಕೆ ಗೌರಿ ಹಂಗಂತೀಯ? ನನ್ನ ಕೈ ಒಳ್ಳೆ ಕೈ ಗೊತ್ತಾ? ನೀವು ನನ್ನ ಕೈಯಿಂದಾನೆ ಬೋಣಿಗೆ ಮಾಡಿಸಿದ್ರೆ ವ್ಯಾಪಾರ ಚೆನ್ನಾಗಿ ಆಗೋದು, ಉಪ್ಪಿನಕಾಯಿ ವ್ಯಾಪಾರ. ಆದ್ರೆ ನನಗೆ ಕೊಡ್ಲಿಲ್ಲ, ನೀನ್ ದುಡ್ಡು ಕೊಡಲ್ಲ, ಹಂಗೆ ಹಿಂಗೆ ಅಂತಂದೆ. ಕೊಡ್ತೀನಿ ಕಣೆ ತಂದು ಅಂತಂದ್ರು ನೀನು ನೇತ ಕೇಳಲಿಲ್ಲ. ಅದಕ್ಕೆ ನಿಮ್ ವ್ಯಾಪಾರ ಎಕ್ಕುಟ್ಟೋಗೈತಿ. ಇವಳಿಗೆ ವ್ಯಾಪಾರ ಚೆನ್ನಾಗಿ ಆಗುತ್ತೆ, ನೋಡ್ತಾ ಇರು. ಯಾಕೆಂದ್ರೆ ನೀನು ಗಂಡ ಸತ್ತಿರೋ ಮುಂಡೆ ನೀನು, ಅದಕ್ಕೇನೆ ಹೋಗಿ ಹೋಗಿ ನಿನ್ನಂತ ಹತ್ರ ಬೋಣಿಗೆ ಮಾಡ್ಸವಳಲ್ಲ ಆ ಜಿಲೇಬಿ ಇನ್ನೆ ಅಂತ ಬುದ್ಧಿವಂತೆ. ಅಯ್ಯೋ ಏಯ್, ಕಪ್ಪಳಕ್ಕೆ ಬಾರಿಸ್ಬಿಡ್ತೀನಿ. ಗಂಡ ಸತ್ರ ಏನೇ? ಗಂಡನೇನ್ ಸಾಯನ್ನೇ ನಾನೇನು ಹಿಡ್ಕೋಬೇಕಾಗಿತ್ತೆ? ನಿನ್ ಗಂಡನು ಸಾಯ್ತಾನೆ, ನೀನು ಸಾಯ್ತಿ, ಎಲ್ಲರೂ ಸಾಯರೇನೆ ಈ ಭೂಮಿ ಮೇಲೆ. ಗಂಡ ಸತ್ ಮಾತ್ರಕ್ಕೆ ನನ್ನೇನೇನು ಕೆಟ್ಟೋದಾಳು ಅನ್ಕೊಂಡ್ಬಿಟ್ಟೇನಿ. ನಿನ್ನಂಗೆ ನಾನು ಮನಸ್ನಾಗ ಒಂದು ಹೊರಗೊಂದು ಮಾತಾಡಲ್ಲ, ಎಲ್ಲಮ್ಮ ಬಾಯ್ ಬಿಟ್ಟು ಮಾತಾಡ್ತೀನಿ. ಮನಸ್ನಾಗಿರೋದೇ ಬಾಯಿಗೆ ಬರೋದು. ಹೋಗು ನಂತ ವ್ಯಾಪಾರ ಮಾಡ್ಕೊಂಡು ಜಿಲೇಬಿ ಇವತ್ತು ನಾಳೆ ದಿವಸ ಲಕ್ಷ ಕೋಟಿ ಸಂಪಾದನೆ ಮಾಡ್ತಾಳೆ. ನೀನು ಈ ಮಾತನ್ನ ವಾಪಸ್ ತರಬೇಕು ನೀನು ಅವತ್ತು. ಹೋಗಿ ಮುಚ್ಕೊಂಡು.
ಅದೇನೋ ಹೇಳ್ತಾರಲ್ಲ ಇರೋದಿದ್ದಂಗೆ ಹೇಳಿದೆ ಎದ್ ಬಂದು ಎದಿಗೆ ಹೋದ್ರು ಅಂತಾರ. ಅಲ್ಲ ನಿನ್ನಂತೊಳೆನೆ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಮುತ್ತೈದೆಯರ ಕೈಲಿ ಯಾವ್ದೇ ಆಗ್ಲಿ ಹೇಳು, ಪೂಜೆ ಆಗ್ಲಿ ಅಥವಾ ಬೋಣಿಗೆ ಆಗ್ಲಿ ಮಾಡಿಸ್ಬೇಕು. ನಿನ್ನಂತಳ ಹತ್ರ ಮಾತಾ ಮಾಡ್ಸಿರೆ ಅವಳ ವ್ಯಾಪಾರ 3 ದಿವಸನೂ ನಡೆಯಲ್ಲ. ಎಲ್ಲ ಅಲ್ಲ ಹುಡಿ ನೋಡ್ದ ನನಗೆ ಗಣಸತ್ ಮುಂಡೆ ಎಂಬದ. ಈ ಜಿಲೇಬಿಗೆ ಚೆನ್ನಾಗಿ ವ್ಯಾಪಾರ ಆಗಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೇಕು. ಅದನ್ನ ನೋಡಿ ಇವಳು ಹೊಟ್ಟೆ ಹೊರ್ಕೋಬೇಕು ಈ ಗೌರಿ. ಆವಾಗ ಗೊತ್ತಾಗುತ್ತೆ ನನ್ನ ಬೆಲೆ ಏನು ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.